ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಆಫ್ ನನ್ನ ಫ್ರೆಂಡ್ಸು ಬೆಂಗಳೂರಿಂದ ನನ್ನ ನೋಡೋಕ್ಕೆ ಬರ್ತಾ ಇದ್ದಾರೆ. ಅಂದರೆ ನಾನು ಡಿಗ್ರಿ ಜೊತೆಗೆ ಓದಿರೋವಂಥ ಫ್ರೆಂಡ್ಸು. ಬಿಕಾಸ್ ನನ್ನ ನೋಡೋಕ್ಕೆ ಅಂತಲ್ಲ, ಅಂದರೆ ನನ್ನ ಫ್ರೆಂಡ್ ಒಬ್ಬಳು ಹುಡುಗಿದ್ದಾಳೆ, ಲೈಕ್ ನನ್ನ ಡಿಗ್ರಿ ಕ್ಲಾಸ್ಮೇಟ್ಸು ಆ್ಯಂಡ್ ಮತ್ತು ಪಿ ಯುಲು ಜೊತೆಲಿ ಓದಿದ್ದು. ಅವ್ರ ಅಕ್ಕಂದು ಮದುವೆ ಇದೆ. ಹಂಗಾಗಿಬಿಟ್ಟು ನಮ್ಮ ಹುಡುಗರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗಲೇಬೇಕು ಅಂತಂದ್ಬಿಟ್ಟು ಇವತ್ತು ಬರ್ತಾಯಿದ್ದಾರೆ. 4 ಜನ ಹುಡುಗರು. ಆ್ಯಕ್ಚುಲಿ ಅದರಲ್ಲಿ ಅಂದರೆ ನನ್ನ ಇನ್ಸ್ಟಾದಲ್ಲೆಲ್ಲ ಇದ್ದವ್ರಿಗೆ ಗೊತ್ತಿರುತ್ತೆ ಯಾರು ಏನು ಅಂತಂದ್ಬಿಟ್ಟು. ನಾನು ಯೂಟ್ಯೂಬಲ್ಲಿ ಇವಾಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆಲ್ಲ ಗೊತ್ತಿರಲ್ಲ ಅನಿಸುತ್ತೆ. ಇವತ್ತು ತೋರಿಸ್ತೀನಿ ಯಾರ್ಯಾರು ಅಂತಂದ್ಬಿಟ್ಟು. ದೇ ಆರ್ ದ ಮೋಸ್ಟ್ ಜಮ್ ಪೀಪಲ್ಸ್ ಇನ್ ನನ್ನ ಲೈಫಲ್ಲಿ ಬಂದಿರೋದು. ಒಳ್ಳೆ ಹುಡುಗರು. ಡೈರೆಕ್ಟಾಗಿ ಹೇಳ್ಬೇಕು ಅಂತಂದರೆ ಯಾವುದೇ ಥರ ಬ್ಯಾಡ್ ಹ್ಯಾಬಿಟ್ಸ್ ನಮ್ಮ ಹುಡುಗರಿಗೆ ಒಂದು ಚೂರು ಇಲ್ಲ. ಅದೊಂದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನ್ನ ಜೊತೆ ಹುಡುಗರು ಇರೋರು ಒಳ್ಳೆ ಹುಡುಗರು ಅಂದ್ಕೊಂಡು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಶಿಪ್ ಅಂತ ಅಂದರೆ. ಆ್ಯಂಡ್ ನಮ್ಮ ಅಣ್ಣನ ಫ್ರೆಂಡ್ಸ್ಗಳು ತುಂಬ ಜನ ಇದೇ ಥರ ಲೈಕ್ ಫುಲ್ಲು ಕ್ಲೋಸು. ಎಲ್ಲ ನೋಡಿದ್ದೀರಾ ನೀವು, ನಮ್ಮ ಬ್ಲಾಗಲ್ಲೆಲ್ಲ ಕಾಣಿಸ್ಕೊಂಡಿದ್ದಾರೆ ತುಂಬ ಜನ ಫ್ರೆಂಡ್ಸ್ಗಳು. ಆ್ಯಂಡ್ ಇವರು ಭಾಳ ಕಾಣಿಸ್ಕೊಂಡಿಲ್ಲ. ಯಾರು ಗೊತ್ತಾ, ಲೈಕ್ ಮೊನ್ನೆ ಇದಕ್ಕೆ ಹೋಗಿದ್ದೆ, ಮೈಸೂರು ಟ್ರಿಪ್ ಹೋಗಿದ್ದೆ ನೋಡಿ. ಮೈಸೂರು ಟ್ರಿಪ್ದು ಒಂದು ಲಾಗ್ ಇದೆ, ಅದರಲ್ಲಿ ಇದೆ ನೋಡ್ರಿ ಅದೇ ಹುಡುಗರು. ಆ್ಯಂಡ್ ಇನ್ನೊಬ್ಬ ಹುಡುಗ ಇದ್ದಾನೆ ಮದನ್ ಅಂತ ಅಂದ್ಬಿಟ್ಟು. ಅವನು ನನ್ನ ಕ್ಲಾಸ್ಮೇಟ್ಸೇ. ಅವನಂತೂ ನೆಕ್ಸ್ಟ್ ಲೆವೆಲ್ ಒಳ್ಳೆ ಹುಡುಗ. ಅವನನ್ನ ನಾನು ಇವಾಗ ನಿಮಗೆ ಹೊಸ ಪರಿಚಯ ಮಾಡಿಕೊಡ್ತೀನಿ ಯಾರು ಅಂತಂದ್ಬಿಟ್ಟು. ನನಗಿಂತ ಹತ್ತತ್ರ ಒಂದು 3 ಅಡಿ ಉದ್ದ ಇದ್ದಾನೆ ನಮ್ಮ ಗ್ರೂಪಲ್ಲಿ. ಅವನಿಗಿಂತ ಉದ್ದ ಬೇರೆ ಯಾರೂ ಇಲ್ಲ. ಅಷ್ಟು ಹೈಟ್ ಇದ್ದಾನೆ ಪುಣ್ಯಾತ್ಮ. ಅವನಿಗೆ ಹುಡುಗಿ ಹುಡುಕೋದೇ ದೊಡ್ಡ ಕಷ್ಟ ಇದ್ಮೇಲಿಂದ. ಅಯ್ಯೋ ನಮ್ಮೂರು ರೋಡ್ಗಳು ಸೀರಿಯಸ್ ಆಗಿ. ಈ ಕಾರು ಇನೋವಾ ಕ್ರಿಸ್ಟಾ ಬೇರೆನಾ, ಇದು ಚಾನ್ಸೇ ಇಲ್ಲ ಅಂದ್ಕೊಂಬಿಡ್ರಿ. ಒಂದು ಗಾಡಿ ಬರ್ತಾಯಿತ್ತು ಅಂದರೆ ಒಂದು ಸೈಡಲ್ಲಿ ನಿಂತ್ಕೊಂಡ್ಬಿಡ್ಬೇಕು. ಇಲ್ಲಿ ನೋಡ್ರಿ ಹೋಗ್ತಾ ಇದ್ದೀನಿ. ಇವಾಗ ಬರ್ತಾ ಇದ್ದಾರೆ ರಾಮಗಿರಿಗೆ ಕರ್ಕೊಂಬರೋದಕ್ಕೆ. ಹೋಗಿ ಪಿಕ್ ಮಾಡಿಕೊಂಡು ಮನೆಗೆ ಹೋಗ್ತೀನಿ. ಇವತ್ತಿಂದು ವ್ಲಾಗು ಮತ್ತು ನಾಳೆ ವ್ಲಾಗು, ನಾಡಿದ್ದು ವ್ಲಾಗು ಒಂದರಲ್ಲೇ ಬರುತ್ತೋ ಇಲ್ವಾ ಪಾರ್ಟ್ 1 ಪಾರ್ಟ್ 2 ಥರ ಮಾಡ್ತೀನೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಮತ್ತೆ ನನಗೆ ಎಡಿಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಲಾಂಗ್ ಫಾರ್ಮೇಟ್ ವೀಡಿಯೋ ಅಂತಂದರೆ ಯಾರೂ ಅಷ್ಟು ಇಷ್ಟಪಡಲ್ಲ ನೋಡೋದಕ್ಕೆ. ನೋಡೋಣ. ಆ್ಯಂಡ್ ಕ್ರಿಸ್ಟಾ ಬಗ್ಗೆ ಹೇಳಬೇಕು ಅಂದ್ಕೊಂಡು ಬಂದೆ ನಾನು. ಕ್ರಿಸ್ಟಾ ಐ ಥಿಂಕ್ ಮುಂದಿನ ವರ್ಷ ಇದೇ ಟೈಮ್ಗೆ, ಮಾರ್ಚ್ ಟೈಮ್ಗೆ, ಮುಂದಿನ ವರ್ಷ 2027 ಟೈಮ್ಗೆ ಈ ಗಾಡಿ ಬ್ಯಾನ್ ಆಗ್ತಾಯಿದೆ. ಬ್ಯಾನ್ ಮೀನ್ಸ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಲೈಕ್ ಏನೋ ಪೊಲ್ಯೂಷನ್ ಸಮಥಿಂಗ್ ಅಂತ ಏನೋ ಹೇಳ್ಕೊಂಡಿರು. ಅದನ್ನು ಈಗ ಹೈಬ್ರಿಡ್ಗೆ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಲೈಕ್ ಬ್ಯಾಟ್ರಿ ವಿತ್ ಡೀಸೆಲ್ ಇಂಜಿನ್ ಬರ್ತಾರೆ ಅದಕ್ಕೆ. ಈ ಗಾಡಿ ಇವಾಗ 6 to 8 ಮಂತ್ ತನಕನೂ ಈ ಗಾಡಿದು ಲೈಕ್ ಟೈಮಿಂಗ್ ಕೊಡ್ತಾ ಇದ್ದಾರಂತೆ. ಬುಕ್ಕಿಂಗ್ ಟೈಮಿಂಗ್ಸು, ಡೆಲಿವರಿ ಟೈಮಿಂಗ್ಸು, ವೆಯ್ಟಿಂಗ್ ಪೀರಿಯಡು ಅಷ್ಟೊಂದು ಡಿಮ್ಯಾಂಡ್ ಆಗಿದೆ. ನೋಡಿರಿ, ಯಾರ್ಯಾರು ಇನ್ನೂ ಕ್ರಿಸ್ಟಾ ಲವರ್ಸ್ ಇದ್ದೀರಾ, ಬೇಗ ಹೋಗ್ಬಿಟ್ಟು ಬುಕ್ ಮಾಡ್ಕೊಂಬಿಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿಗೆ ಹೋಗ್ತಾ ಇಲ್ಲ ಗಾಡಿ. ಈಗ ಬಂತಾ, ಇಲ್ಲಿ ನಿಲ್ಲಿಸ್ಬೇಕು ಈಗ ಅಲ್ಲ ಬಸ್ಸು. ನಾನು ಹೋಗ್ತೀನಿ ಅಂದರೆ ಜಾಗನೇ ಆಗಲ್ಲ. ಅಷ್ಟು ಇಕ್ಕಟ್ಟು ರೋಡ್ ಇದು, ನಮ್ಮೂರು ರೋಡು. ಭಾರಿ ಹುಷಾರಾಗಿ ಓಡಿಸ್ಬೇಕು ನಮ್ಮೂರು ರೋಡ್ಗಳಲ್ಲಿ. ಆ್ಯಂಡ್ ಅದೇ ಕ್ರಿಸ್ಟಾ ಬಗ್ಗೆ ಇಷ್ಟು ಹೇಳಬೇಕಿತ್ತು. ಯಾಕೆ ಈ ಗಾಡಿನ ಲೈಕ್ ನಿಲ್ಲಿಸ್ತಾ ಇದ್ದಾರೆ, ಪ್ರೊಡಕ್ಷನ್ ಯಾಕೆ ನಿಲ್ಲಿಸ್ತಿದ್ದಾರೆ ಅಂತಂದ್ಬಿಟ್ಟು ಒಂದು ಡೀಟೈಲ್ ವೀಡಿಯೋ ಮಾಡಿ ಹಾಕ್ತೀನಿ ಸದ್ಯದರಲ್ಲಿ, ಟೈಮ್ ಸಿಗಲಿ ನಿಮಗೆ. ಅದಕ್ಕಿಂತ ಬೇಗ ನಿಮಗೆ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತಂದರೆ DC Days ಕನ್ನಡ ಅಂತ ಇದ್ದಾರೆ ನೋಡ್ರಿ. ಲೈಕ್ ಮೊನ್ನೆ ಎಷ್ಟು ತೊಗೊಂಡ್ರಲ್ಲ ಕವಾಸಕಿ H2, ಅವರು ಒಂದು ಮೊನ್ನೆ ಲೈಕ್ ಮೊನ್ನೆನೋ ವಿಡಿಯೋ ಬಿಟ್ಟಿದ್ದಾರೆ. ಕ್ರಿಸ್ಟಾ ಇದೆ ಹೊಸ ತೊಗೊಂಡ್ರಲ್ಲ ಲಾಸ್ಟ್ ಇಯರು. ಯಾಕೆ ಬ್ಯಾನ್ ಆಗ್ತಾ ಇದೆ, ಯಾಕೆ ಸ್ಟಾಪ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಅದರಲ್ಲಿ ಬೇಕಾದ್ರೆ ಡೀಟೈಲ್ ವಿಡಿಯೋ ನಿಮಗೆ ಸಿಗುತ್ತೆ. ನನ್ನ ವಿಡಿಯೋ ನೋಡಬೇಕು ಅಂತಂದರೆ ವೆಯ್ಟ್ ಮಾಡಿರಿ, ಅವ್ರು ನೋಡಬೇಡ್ರಿ. ಏನು ಅಂದ್ಕೊಂಬಿಡ್ರಿ ಬ್ರೋ, ಸುಮ್ಮನೆ ಹೆಂಗಂದೆ. ಆ್ಯಂಡ್ ಬನ್ನಿ, ನಮ್ಮ ಹುಡುಗರು ಬರ್ತಾ ಇದ್ದಾರೆ. ಇನ್ನೇನು ನಾನು 1/2 ಅವರಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇರ್ತಾರೆ. ನಾನು ಇವಾಗ ಹೊರಟಿದ್ದೀನಿ. ಈ ಗಾಡಿ ತೆಗೆದುಬಿಟ್ಟು ಒಂದು ಮಂತ್ ಮೇಲೆ ಆಯ್ತಂತೆ ಗಾಡಿ ಹೊರಗೆ ತೆಗ್ದಿಲ್ಲ. ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಬ್ರೇಕ್ಸ್ ಎಲ್ಲ ಜಕ್ ಅಂತ ಹಿಡಿತೈತೆ. ಗಾಡಿ ಸ್ವಲ್ಪ ಆಕ್ಸಿಲೇಟರ್ ಕೊಟ್ಟ ತಕ್ಷಣ ಪಟ್ ಅಂತ ಎತ್ಕೊಳ್ತೈತೆ. ಈ ಥರ ಪ್ರಾಬ್ಲಮ್ಸ್ ಡೀಸೆಲ್ ಗಾಡೀಲಿ ಇದೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಡೀಸೆಲ್ ಗಾಡೀಲಿ ಹೆಂಗೆ ಅಂತಂದರೆ ನೀವು 2 days or 3 days 1 ಟೈಮ್ಸ್ನ ಗಾಡಿನ ಸ್ಟಾರ್ಟ್ ಮಾಡಿ ಬಿಡಬೇಕು. ಒಂದು 10 ನಿಮಿಷನಾದರೂ ಬಿಡಬೇಕು. ಯಾಕಂತಂದರೆ ಡೀಸೆಲ್ ವೇರಿಯಂಟ್ ಗಾಡಿಗಳು ಅದೇ ಥರನೇ ಸ್ವಲ್ಪ ಏನಂತಾರೆ, ಈ ಇಂಜಿನಿಯರಿಂಗ್ ಅದರೊಳಗಡೆ ತುಂಬ ಲಾಟ್ ಇರುತ್ತೆ, ಪವರ್ ಇರುತ್ತೆ, ಟರ್ಬೋ ಚಾರ್ಜ್ ಇರುತ್ತೆ.
ಹಂಗಾಗ್ಬಿಟ್ಟು ಪೆಟ್ರೋಲ್ ಗಾಡಿಗಳು ನೀನು ವರ್ಷ ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗುತ್ತೆ, ಏನು ಪ್ರಾಬ್ಲಮ್ಸ್ ಬರಲ್ಲ. ಬ್ಯಾಟ್ರಿ ಏನಾರು ಚೆನ್ನಾಗಿದ್ದರೆ ಮಾತ್ರ. ಇದರಲ್ಲಿ ಏನೋ ಪ್ರಾಬ್ಲಮ್ಸ್ ಬರಲ್ಲ, ಬಟ್ ಗಾಡಿ ಸ್ಟಾರ್ಟ್ ಆಗಲ್ಲ, ಹಂಗೆ ಸ್ಟ್ರಕ್ ಆಗಿಬಿಡುತ್ತೆ ವೀಲ್ಸು ಆ್ಯಂಡ್ ಇಂಜಿನ್ ಪ್ರಾಬ್ಲಮ್ಸ್ ಬರುತ್ತೆ. ಡೀಸೆಲ್ ಗಾಡಿಗಳನ್ನ ಸ್ಟಾರ್ಟ್ ಮಾಡಿ ಒಂದು 2 ಕಿಲೋ 3 ದಿನಕ್ಕೆ ಒಂದ್ಸಲಿ ಗಾಡಿ ಸ್ಟಾರ್ಟ್ ಮಾಡಿ ಬಿಟ್ಟರೆ ಭಾರಿ ಒಳ್ಳೆಯದು. ಯಾಕೋ ನಿಲ್ಲಿಸಿದ್ರಲ್ಲಪ್ಪ ಪುಣ್ಯಾತ್ಮ. ಆ್ಯಂಡ್ ಬನ್ನಿ, ಜಾಸ್ತಿ ನಾನು ನೋಡ್ರಿ ಕಾರ್ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಓಕೆ, ಇವತ್ತಿನ ಬ್ಲಾಗ್ ಇದೇ ಆಗಿರುತ್ತೆ. ನಮ್ಮ ಹುಡುಗರು ಬರ್ತಾ ಇದ್ದಾರೆ, ನನಗಂತೂ ತುಂಬ ಖುಷಿ. ಆ್ಯಂಡ್ ನಾಳೆ ಬಿಟ್ಟು ನಾಡಿದ್ದು ನನ್ನ ಬರ್ತಡೇ ಬೇರೆ ಇದೆ. ಹಂಗಾಗ್ಬಿಟ್ಟು ಒಂದು ಚಿಕ್ಕದಾಗಿ ಪಾರ್ಟಿ ಅಂದರೆ ನಮ್ಮ ಹುಡುಗರು ಗೊತ್ತಲ್ಲ, ಹೋಟ್ಲಿಗೆ ಹೋಗೋದು, ಊಟ ಮಾಡೋದು, ಕೇಕ್ ಕಟ್ ಮಾಡಿಸೋದು ಅಷ್ಟೇ. ನನಗೆ ಬರ್ತಡೇ ಮೇಲೆಲ್ಲ ಚೂರು ಇಂಟ್ರೆಸ್ಟ್ ಇಲ್ಲ, ಬಟ್ ಆದರೂ ಬರ್ತಾ ಇದ್ದಾರೆ. ನೋಡೋಣ, ನಾನು ಸುಮ್ಮನೆ ಇದ್ದರೂ ನಮ್ಮ ಹುಡುಗರು ಸುಮ್ಮನೆ ಇರೋಲ್ಲ, ಏನಾದರೂ ಮಾಡೇ ಮಾಡ್ತಾರೆ. ನೋಡೋಣ, ಎಂಜಾಯ್ ಮಾಡೋಣ. ಎಲ್ಲದನ್ನೂ ಈ ವ್ಲಾಗಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ನ ಮತ್ತು ಇನ್ಸ್ಟಾಗ್ರಾಮ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ರಿ. 755 ಫಾಲೋವರ್ಸು ಇವತ್ತಿಗೆ ಕಂಪ್ಲೀಟ್ ಆಗಿರೋದು. ಅಲ್ಲ, ಸಬ್ಸ್ಕ್ರೈಬರ್ಸ್ 755 ಸಬ್ಸ್ಕ್ರೈಬರ್ಸು ಇದರಲ್ಲಿ ಯಾವುದರಲ್ಲಿ ಯೂಟ್ಯೂಬಲ್ಲಿ ಕಂಪ್ಲೀಟ್ ಆಗಿರೋದು. ಆ್ಯಂಡ್ ಇನ್ಸ್ಟಾದಲ್ಲಿ 1250 ಸಮಥಿಂಗ್ ಏನೋ ಫಾಲೋವರ್ಸು ಕಂಪ್ಲೀಟ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬೇಗ ಯಾರ್ಯಾರು ಇನ್ನೂ ನೋಡಿಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ನಾನು ಹೋಗ್ಬಿಟ್ಟು ಅಲ್ಲಿ ಅವ್ರ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿರಿ, ಡ್ರೈವಿಂಗ್ ಮಾಡಬೇಕು. ಬಂದರು ಒಡೆಯೋರಂಗೆ ಬರ್ತೀರಲ್ಲ, ಒಡೆಯೋರಂಗೆ. ಏಯ್, ಅದೇನು ಸಮಾಚಾರ? ಶೆಟ್ಟಿ ನೋಡ, ಫುಲ್ ಹ್ಯಾಂಡ್ಸಮ್. ನಿನ್ನೆ ಕಟಿಂಗ್ ಮಾಡಿಸೋಣ. ನೀವು ಮಾಡಿಸ್ತಾನೆ ಕಟಿಂಗ್? ಉಚ್ಕಟ್ಟಿ ನನ್ನ ಮಗ ಇವನಾ? ಅಶ್ರಕ್ ಸರ್, ಹೆಂಗಿದ್ದೀರಿ ಸರ್? ಎಷ್ಟೊತ್ತು ಎಲ್ಲೋ 58 ನಿಮಿಷ ಲೇಟ್ ಆಗೈತೆ ಟ್ರೈನ್, ಡಿಲೇ 58 ನಿಮಿಷ. 1:15 ಬರಬೇಕಿತ್ತು ಕರೆಕ್ಟಾಗಿ. 1:15 ಬರೋದು 2:15 ಬಂದೈತೆ. ಬರ್ರಿ ಹೋಗೋಣ. ಬರ್ರ, ನಿಮ್ಮದೇ ಕಾರು. ನಮ್ಮ ಹುಡುಗರದ್ದು ಯಾವಾಗಲೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಎನಿ ಟೈಮ್ ಕಾರಲ್ಲಿ ಕೂತ್ಕೋಬೇಕಾದ್ರೆ ಫಸ್ಟ್ ಸೀಟ್ ನನಗೆ, ಫಸ್ಟ್ ಸೀಟ್ ನನಗೆ. ಹಂಗೆ ಕಣ, ಹತ್ತು ಒಳಗೆ ಹೋಗೋ. ಬರ್ರಿ ಮದನ್. ಇಲ್ಲ, ಫೋಲ್ಡ್ ಮಾಡ್ಬೋದು, ಹಂಗೆ ಒಳಗೆ ಹೋಗಿ. ಒಳಗೆ ಹಂಗೆಲ್ಲ ಕೊಡ ಹಿಂದಕ್ಕೆ ಹಾಕ್ರ ಗಾಡಿ. ಹೇ ಬಡಕಣಲೇ, ಗೇರ್ ಹಾಕ್ಬೇಕಲೇ. ಹಲೋ, ಕೊಡ ಹಿಂದಕ್ಕೆ ಹೇಳ್ತೀನಿ. ಇದೊಂದು ಹಿಡ್ಕೊಂಡು ಕೂತ್ಕೊಳ್ಳೋ ಸಾಕು. ಹತ್ಕೊಳ್ರ. ಮತ್ತೇನ್ರಪ್ಪ, ಹೆಂಗೈತಪ್ಪ ಲೈಫು? ಆಮೇಲೆ ಮಾತಾಡೋಣ. ಬಂಗಾರಿ ಬಂಗಾರಿ ಯಾರೇ ನೀ ಬುಲ್ಬುಲ್, ಸಿಂಗಾರಿ ಯಾರೇ ನೀ ಬುಲ್ಬುಲ್. ಶೆಟ್ಟಿ ಡ್ರೈವಿಂಗ್, ಅವನ ಕನ್ಸಿನ ಗಾಡಿ ಗುರು ಇದು. ಅವ್ರ ಅಪ್ಪಗೆ ಅದೇ ಹೇಳ್ತೇನೆ, ಬುಕ್ ಮಾಡಿರ್ಬೇಕಾ ಗಾಡಿನ. ಬ್ಯಾನ್ ಮಾಡ್ತಾರೆ ನೋಡ್ರಿ. ಸೆಕೆಂಡ್ಸಲ್ಲಿ ಭಾಳ ಲೇಟ್ ಆಗ್ಬಿಡುತ್ತೆ ಗಾಡಿ ಮಾತ್ರ. ಫೈನಲಿ ಬಂದ್ರಪ್ಪ ನಮ್ಮ ಮನೆಗೆ ನಮ್ಮ ಹುಡುಗರು ಎಲ್ಲ ತೊಗೊಂಡು ಹೋಗೋದೇ. ಬಾರ ಬಚ್ಚ, ಇಲ್ಲೊಂದು 2 ಹಿಡ್ಕೊ ಬರಲಿ, ಇವನ್ನೆಲ್ಲ ತಗೊಳ್ರ. ಹಂಗೈತ್ರಪ್ಪ ನಮ್ಮ ಮನೆ, ಓಲ್ಡ್ ಹಳೆ ಮನೆ ಕದಾಕ್. ಬನ್ನಿ, ಲೆಟ್ಸ್ ಗೋ. ಊಟ ಮಾಡಿಲ್ಲ ಅಂತ ನಮ್ಮ ಹುಡುಗರು, ಊಟ ಮಾಡಲಿ, ಆಮೇಲೆ ಸಿಗ್ತೀನಿ. ಅವನ ಹೆಸರು ಗೊತ್ತಲ್ಲ, ಇವನು ಮದನ್. ಇವನು ಡಿಗ್ರಿಲಿ, ಅಷ್ಟು ಡಿಗ್ರಿಲಿ ಫ್ರೆಂಡ್ಸು. ಅವನು PUC. ಇವನು ಒಂದೇ ಊರು. ವಿಷ್ಣು, ಹಾಂ, ಇವರೆಲ್ಲ ಒಂದೇ ಊರು. ಅವನೊಬ್ಬ ಹುಬ್ಳಿ ಹುಡುಗ, ಅವನು ಗೊತ್ತಲ್ಲ ಹೇಮಂತ್. ನೀ ಫೇಮಸ್ ಆಗ್ಬಿಟ್ಟೆ ಕಡೆ ನಮ್ಮ ಮನೇಲಿ. ಸರಿ ನಡ್ರಿ, ಊಟ ಮಾಡೋಗ್ರಿ. ಊಟಕ್ಕೆ ಆಗಿದ್ದಾನವ. ಅದು ಹಪ್ಪಳ ಕರಿ ಅಮ್ಮ, 1 ನಿಮಿಷ ಅಲ್ಲಿ ಕೊಡಾಗ ಬಚ್ಚಿ ಕೂತ್ಕೊಳ್ರ. ತಮ್ಮ ರೂಮಿಗೆ ಬರ್ರಿ. ನನ್ನ ರೂಮಿಗೆ ಬರ್ರಪ್ಪ. ಸೆಟಪ್ ಮಾಡಿದ್ದೀನಿ ರೂಮ್ನ. ಅಯ್ಯ, ಓಪನ್ ಮಾಡ್ಬಚ್ಚಿ. ಆ ಕಡೆ ತಿರುಗಿಸಿ, ಹೇಳಿ ಜರ ಹೇಳಿ. ತಿರುಗಿಸ ಹಿಡ್ಕೊಳ. ನಾನೈತೆ ಊಟ ಮಾಡ್ಬೇಕು, ಅದಕ್ಕೆ ಹೇಳೋದು. ತಿನ್ಬೇಕು. ಇದೆ ನಮ್ಮ ರೂಮು, ನನ್ನ ರೂಮ್ ಇದು. ಅಮ್ಮನ ರೂಮ್ ಆ ಕಡೆ. ಕೂತ್ಕೊಳ್ರಿ. ಬಡವ್ರ ಮನೆ ಅಪ್ಪ. ಏನ್ ಮಗ, ಬಡವ್ರ ಮನೆ ಅಪ್ಪ, ಅಡ್ಜಸ್ಟ್ ಮಾಡ್ಕೊಳ್ರಿ. ಮತ್ತೇನು ಮತ್ತೊಂದು ಸಮಾಚಾರ? ಅಂತ ಇಂತ ಬಂದ್ಬಿಟ್ರಪ್ಪ ಊರಿಗೆ. ಬರಲ್ಲ ಮಗ ಅಂದೊಂದು. ಈ ಕಡೆ ಇಲ್ಲಿ ಇಲ್ಲ ಕಣ ಮನೆ, ಇದ್ರ ಬೆಡ್ಡಿ ಮೇಲೆ ಐತ್ ಬರ. ಅಲ್ಲೇ ಇರೋದು ಪಾಯಿಂಟು. ನಂದು ಸಿಪಿನ್ ಅಲ್ಲ, ನಿಮ್ಮ ಸೌಕರ್ಯಲ್ಲಪ್ಪ ಸಿಪಿನ್ ತಗೊಳಕ್ಕೆ. iPhone 16 ನಾನು ಚೇಂಜ್ ಮಾಡ್ಬೇಕು ಮಚ್ಚಿ.
17 ತಗೋಣ ಅಂತ. 17 ಇಲ್ಲ ಅಂದರೆ ಸ್ಯಾಮ್ಸಂಗ್ ಎಷ್ಟು 26 ತಗೋಣ ಅಂತ ಅನ್ಕೊಂಡು. 26 ಅದೇ 25 ತಗೋಣ ಅಂತ 25 guys we are came to Trends for ಬಟ್ಟೆ ಕಲೆಕ್ಷನ್. ನನ್ನ ಬರ್ತಡೇಗೆ ಬಟ್ಟೆ ಕಲೆಕ್ಷನ್ ಮಾಡೋದಕ್ಕೆ ನಮ್ಮ ಮದನ್ ಸೆಲೆಕ್ಷನ್ ಮಾಡ್ತಾನಂತೆ ಇವತ್ತು. ತಂದಾನಿ ನಾನು ಯಾಕೆ ಹೇಳ್ತಿದ್ದೀಯ ಮಚ್ಚ? ವಿಷ್ಣು ಒಳ್ಳೆ ಬಟ್ಟೆ ಸೆಲೆಕ್ಷನ್ ಮಾಡ್ಬೇಕು ನನಗೆ. ನೋಡೋಣ ಯಾವ ಥರ ಸೆಲೆಕ್ಷನ್ ಮಾಡ್ತೀರಾ. ಮದುವೆಗಲ್ಲ ಕಣ, ಬರ್ತಡೇಗೆ ಎರಡಿಗೆ. ನಾನು ಮದುವೆಗೆ ಯಾವ ಹೊಸ ಬಟ್ಟೆ ತಗೊಂತಾನ? ನೀನೇ ಕೊಡ್ಸಿದ್ದೀಯ ಅಂದ್ರೆ ನಿಮ್ಮ ಮದುವೆ ಬರ್ತಡೇನಾ? ಮದುವೆ ಫ್ರೆಂಡ್ಸ್ ಚೆನ್ನಾಗಿದ್ದೀರಕ್ಕ? ಆರಾಮ? ಓ ಸೂಪರ್. ಬಟ್ಟೆ ತೋರಿಸ್ತೀರಾ? ಇದ್ದಾರೆ ಹುಡುಗರು ಏನೋ ಬಿದ್ದಂಗೆ ಆಯ್ತು ಕಣ. ಬನ್ನಿ ಲೆಟ್ಸ್ ಗೋ ಬಟ್ಟೆ ಸೆಲೆಕ್ಷನ್ ಮಾಡೋಣ. ಎಲ್ಲೋದ್ನ ಶೆಟ್ಟಿ ವೇಲ್ ಶೆಟ್ಟೀಸ್ ನಾಪತ್ತೆ. ಯಾವುದೋ ಹುಡುಗಿ ಜೊತೆ ಮಾತಾಡ್ತಿರ್ತಾನೆ. ಅಂಕಲ್ ನೀವೇನಾದ್ರೂ ನೋಡಿ ಹಿಡ್ಕೊಳ್ರಿ ಅವ್ನು ಹೇಳ್ತೀನಿ. ಹಾಂ ಏನೋ ಇದು ಈ ಥರದ ಈ ಕಲರ್ ಇಲ್ಲ ಮಚ್ಚ ನನ್ನ ಹತ್ರ. ತಗೊಳ್ಳೋಣ. ಅಬ್ಬಬ್ಬಬ್ಬ 900 ರೂಪಾಯಿ 1000 ರೂಪಾಯಿ ಕಾಣಲ್ಲ. 1000 ರೂಪಾಯಿ ಇದು ಚೆನ್ನಾಗೈತಲ್ಲ ಇದು. ಸೇಮ್ 9 ಬಟ್ಟೆ ಚೆನ್ನಾಗೈತೆ ಡಿಸೈನ್ ಆಗಿ. ಈ ಕಲರಿಗೆ ಮ್ಯಾಚಿಂಗ್ ಆಗೋದು ಅದ್ರ ನೋಡು. ಪ್ಯಾಂಟ್ ಲವ್ ಪ್ಯಾಂಟ್ ನೋಡ್ರಲ್ಲ ಮಾತಾಡ್ಕೊಂಡು ಬಿಟ್ಟಲ್ಲ ಮಗ. ಈ ಥರ ಫಾರ್ಮಲ್ಸ್ ಬೇಡ ಕಣಲ್ಲ. ಜೀನ್ಸ್ ಟೈಪಲ್ಲಿ ನೋಡೋ ಮಚ್ಚ. ಜೀನ್ಸ್ ಎಲ್ಲ ಈ ಥರ ನೋಡ್ಬಿಡಿ. ಈ ಥರದ್ದೊಂದು ಐತೆ ನನ್ನ ಹತ್ರ ಪ್ಯಾಂಟು. ಅದಾ 28 ಇದಕ್ಕಾ ಎತ್ಕೊಂಬಂದು ಹೇಳ್ತೀನಿ ನನ್ನ ಸೈಜ್ದು. ಎಷ್ಟು ಕಾಣಲ್ಲ ನನಗೆ ಗೊತ್ತಿಲ್ಲ. ಇದು ನೋಡ್ರಿ, ಇದು ಸೆಲೆಕ್ಷನ್ನು ಸ್ವಲ್ಪ ಲೂಸ್ ಆಗ್ತೈತೆ. ನೋಡ್ಬೋದು ಹೇಳಿ, ಸ್ವಲ್ಪ ಲೂಸ್ ಆಗ್ತೈತೆ. ಇನ್ನೊಂದು ಇದು ಹಾಕ್ಕೊಳ್ತೀನಿ. ಇದು 42 ಐ ಥಿಂಕ್. ಇದನ್ನ ಹಾಕೊಂಡು ಸರಿ ಟ್ರೈ ಮಾಡ್ತೀನಿ. ನಾನು ಯಾವ ಥರ ಕಾಣಿಸುತ್ತೆ ಗೈಸ್. ಇದು ಯಾವ ಥರ ಐತೆ ಕಮೆಂಟ್ ಮಾಡಿ. ಹಾಫ್ ಸ್ಲೀವ್ಸ್ ಇದು ನೋಡ್ಬೋದು. ಹಾಫ್ ಸ್ಲೀವ್ಸು ಚೆನ್ನಾಗಿ ಕಾಣ್ತಾಯಿದೆ. ಬೆಳಕು ಚೆನ್ನಾಗಿ ಕಾಣ್ತಿದ್ದೀರಾ? ಓಕೆ ಮಾಡ್ತೀನಿ ಇದನ್ನು. ಇದೊಂದು ಜೊತೆ ಸಾಕು. ಬೇರೆ ಏನಾದ್ರು ಟ್ರೈ ಮಾಡೋಣ. ಕರೆಕ್ಟಾ? ಸಕ್ಕದಾಗೈತೆ. ಲೇ ಅದ್ದಲ್ಲ ಕಣ, ನನ್ನ ನೋಡು. ನಿನ್ ಚೆನ್ನಾಗೈತೆ ಕಣ. ಪಕ್ಕ ಮೇಲಿಂದ ಕೆಳಗೆ ನೋಡು ಒಂದ್ಸಲಿ. ಒಂದು ನಿಮಿಷ ಮಚ್ಚ. ನೋಡ್ರಿ ಇದು ಓಕೆ ಮಾಡೋಣ. ಓಕೆ ಮಾಡೋಣ ಇದನ್ನ. ಏ ಬೇಡ ಸಾಕು. ಇದು ನೀರು ಹಾಕಿದ್ರೆ ಶ್ರಿಂಕ್ ಆಗುತ್ತೆ, ಲೂಸ್ ಆಗುತ್ತೆ. ಅಪ್ಪ ಅಂತ ಒಂದು ಸೆಲೆಕ್ಷನ್ ಮಾಡಿ ಆಯಿತು. ಟಿ ಶರ್ಟ್ಸ್ಗಳು ಇಲ್ಲಿ ಬೇಡ ಮಚ್ಚ, ಬೇರೆ ಕಡೆ ತಗೊಂಡಿಲ್ಲ. ರೇಟ್ ಜಾಸ್ತಿ. ಹಿಡ್ಕೊ ಹುಷಾರಲ್ಲಿ. ನೀನೆಲ್ಲ ಟಿ ಶರ್ಟ್ ಹಾಕಿದ್ದು ಎಲ್ಲೆಲ್ಲಿ? ಎಲ್ಲೋ ನೀನು ಹಾಕಿದ್ದು ಶರ್ಟು ಸ್ಟೋರೇಜ್ ಇಲ್ಲ. ಒಂದ್ ನಿಮಿಷ ದುಡ್ಡು ಕೊಡ್ದೆ ನಿನಗೆ. ತಡಿ ಕ್ಯಾಮ್ರಾ ಮಾಡ. ನಿನ್ ಮಗಳಿಗೆ, ನಿನ್ ದೊಡ್ಡ ಮಗುಗೆ, ನಿಮ್ ಚಿಕ್ಕ ಮಗುಗೆ, ಇವನು ಹೇಮಂತ್ ಮಗುಗೆ. ಲೇ ಎಲ್ಲಿ ಅವನ ಹತ್ರ ಐತೆ ಕಣಲ್ಲಿ ಚಿಟಿ. ಇವಾಗಲೇ ಪ್ಲಾನ್ ಮಾಡ್ಕೊಬಿಡ್ಬೇಕು ಎಲ್ಲದನ್ನೂ. ಆಲ್ರೆಡಿ ಮಾಡ್ಬಿಟ್ಟಿದ್ಯಾ? ನಿಮ್ಮ ಅಪ್ಪಾಜಿಗೆ ತೋರಿಸ್ತೀನಿ. ಹಾಕಿ ಹಾಕ್ತೀನಿ. ನಮ್ಮ ಮನೆಯಾಗ 10 ವರ್ಷ ಆಯ್ತು. ಅದಾದಮೇಲೆ ನಮ್ಮ ಅವ್ರ ಮನೆ. ಇವು ಸಡನ್ ಇದು ಒಂದು ಆಗಿ ಒಂದು 3 ವರ್ಷ ಆಗಿರ್ಬೋದು. ಈ ಮನೆ ನಮ್ಮ ಬೇರೆ ಮನೆ. ಅದು ಇಲ್ಲಿ ನಿಂತ್ಕೊಂಡು ನೋಡಿದರೆ ಇದೇನು ಹಂಚಿ ಮನೆ ಕಾಣ್ತಾ ಇದ್ದಾವಲ್ಲ, ಅಷ್ಟು ಅವೇ ಇದ್ದು. ಇದು 10 ವರ್ಷದ ಮುಂಚೆ. ಇವಾಗ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ ಮನೆಗಳು. 10 ವರ್ಷಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಅದೇ ನಮ್ಮ ಗೋಡನ್ ಅದ್ರ ಅಲ್ಲೇ ಇರೋದು ಭೀಮಾ. ಅಲ್ಲಿ ಟ್ಯಾಕ್ಟ್ರಿಗೆ ನಿಂತೈತೆ ನೋಡಲ್ಲಿ ಟ್ರೈಲರ್ ಅದರೊಳಗಡೆ. ಅವನಲ್ಲ ಲೇ, ನಾಯಿ ಹೆಸರಲ್ಲೇ. ಅವನ ಹೆಸರು ಅರ್ಜುನ್ ಅಂತ. ಹೆಂಗೆ ಬರ್ತಾವ ನೋಡ ನನ್ನ ಮಕ್ಕಳು ಜೋರಾಗಿ ಬಸ್ನ. ಏಯ್ ಇಲ್ಲಕ್ಕೆ ಹೋಗೋ. ನಾವು ಹೋಗಂಗೈತನ ಸ್ಕೂಲಿಗೆ? ಹೋಗ್ಬೇಕಿರೋಣ. ಹೆಂಗೈತ್ ಮಚ್ಚ ನಮ್ಮೂರು? ಕಾಲೇಜ್ ಸೂಪರ. ಬಂದು ಮೊಸರನ್ನ ಬರ್ತಾ ಇರಲ್ಲ ಅವಾಗವಾಗಲೇ ಅದಾಗೆಲ್ಲ. ನೋಡಿ ಇಲ್ಲಿ ಕಣ್ಣಿಗೆ ಏನೇನು ಕಾಣ್ತೈತೆ ಎಲ್ಲ ಅಡಿಕೆ ತೋಟ ಮಚ್ಚ. ನೀನು ದೂರ ಏನೇನು ಕಾಣ್ತೈತೆ ನೋಡು, ಆ ಗುಡ್ಡ ಬಿಟ್ಟು ಅಷ್ಟು ಅಡಿಕೆ ತೋಟ. ಅದೇ ಕಣಲ್ಲೇ ಚೌಟ್ರಿ ಅಲ್ಲಿ ಕಾಣ್ತೈತೆ ನೋಡು ಬೆಳ್ಳಿಗೆ. ಅಲ್ಲಿ ಚಟಿ
ಆ ಡ್ರಮ್ ಪಕ್ಕ ಕಾಣ್ತೈತೆ ನೋಡಲ್ಲಿ. ಓಹ್ ಅಲ್ಲಿ ಅಲ್ಲಿ ತೋಟದ ಮಧ್ಯೆ ಐತೆ ನೋಡು, ಅದೇ ಚೌಟ್ರಿ ಕಾಣ್ತಾನ. ನೋಡ್ದೆ ನೀನು ಯಾವ್ದು ಹೇಳು? ಅದು ಅಲ್ಲಿ ಈ ಕಡೆಗೆ ಬಾ. ಹಾ, ಆ ಚೌಟ್ರಿ ಪಕ್ಕ ಇದ್ರ ಟ್ಯಾಂಕ್ ಪಕ್ಕ ಕಾಣ್ತೈತೆ ನೋಡಲ್ಲಿ, ಅದೇ ಚೌಟ್ರಿ. ಅದು ನರ್ಸ್ಟ್ರಳ್ಳಿ ಅಂತ ಊರು. ಅಲ್ಲಿ ಹೋಗಿದ್ವಲ್ಲ ಮೊನ್ನೆ ಹುಡುಗಿ ಊರಿಗೆ, ಅದು ಆ ಗುಡ್ಡ ಬಿಟ್ಟು ಆ ಕಡೆಗೆ ಹೋದ್ರೆ ಆ ಹುಡುಗಿ ಊರು. ಹೋಗೋದಲ್ಲ ಕ್ಯಾಮ್ರಾ ಇವಾಗ. ಶೆಟ್ಟಿ ಡ್ರೈವಿಂಗ್ ಕ್ರೇಜಿ ಫೀಲಿಂಗ್. ಪ್ಲೇಸ್ ಮಚ್ಚಿ ನಮ್ಮೂರಲ್ಲಿ ಗುಡ್ಡದ ಮೇಲೆ ರಂಗಪ್ಪ ದೇವ್ರಿದು. ಅಲ್ಲಿ ಒಳಗೆ ಸಖತ್ತಾಗೈತೆ. ದೇವ್ರ ಒಳಗೆ ಹೋಗೋದು ಬೇಡ, ಅಲ್ಲಿ ಲೆಫ್ಟಿಗೆ ಹೊಡಿ, ಅಲ್ಲ ರೈಟಿಗೆ. ನೋಡಿ ಕರ್ಕೊಂತಾರ ಅವರು ಹುಡುಗಿನ. ನೋಡಿ ಆ ಗಾಡಿ ಬರ್ತೈತೆ, ಸ್ಲೋ ಮಾಡ್ಕ ನೋಡಿ ಈ ಕಡೆಗೆ. ಹಾಂ ನೋಡ್ಕ ಲೆಫ್ಟಿಗೆ. ನೋಡ್ಕ ಲೆಫ್ಟ್ ಅಲ್ಲಿ ಗೋಡನಿ ಕಟ್ಟ ನಿಲ್ಸು. ನಿಲ್ಸು ಒಳಗೆ 27 का हो गया हूँ। ಸಾಕು. ಇದು ರಥ ಐತಿ ಇದ್ರೊಳಗಡೆ. ಒಂದೇಗೆರೆ ಹಾಕು, ಹ್ಯಾಂಡ್ ಬ್ರೇಕ್ ಹಾಕು, ಒಂದೇಗೆರೆಗೆ ಹಾಕು. ಹಾಕಿದ್ಯಾ? ಆಫ್ ರೋಡ್. ಇಲ್ಲಿ ಆ ಊರಿಗೆ ಹೋಗಿದ್ದಲ್ಲ ಮಜಾ, ಆ ಊರು ಬರೋ ರೋಡಾಗೆ ನೈಟ್ ಹೊತ್ತು ಲೈಟ್ ಆನ್ ಮಾಡಿದರೆ ಸಕ್ಕ ದೊಡ್ಡದಾಗ ಕಾಣುತ್ತೆ ನೋಡಿ. ಇಲ್ಲೆಲ್ಲ ವ್ಯೂ ಸಕ್ಕದಾಗಿದೆ. ನಿಮ್ಗೆ ಏನು ಕಾಣುತ್ತೆ ಎಲ್ಲ ಅಡಿಕೆ ಗಿಡ ನೋಡಿ ಇಲ್ಲಿಂದ. ಆ ಕಡೆ ಸೈಡ್ ಇನ್ನೂ ಚೆನ್ನಾಗೈತೆ. ತುಂಬ ಪತಂಗ ಇರೋದು. ಹುಡುಗಿರಿ ಇದು ರಂಗಪ್ಪ ಸ್ವಾಮಿ, ರಂಗನಾಥ ಸ್ವಾಮಿ ಅಂತ ಎರಡು ಅಣ್ಣ ತಮ್ಮ. ಹೆಸರು ದೇವ್ರು ಒಂದೇ, ಹಲವು ನಾಮ ಅಂತ ಹೇಳ್ತಾರಲ್ಲ ಆ ಥರ. ಗುಡಿಯಲ್ಲಿ ಕಾಲ್ ಇದು ಮಾಡಬೇಡ್ರಿ. ಓ ಯಾಕೆ? ಯಾಕಪ್ಪ ಏನಕ್ಕೆ? ಗುಡಿ ಕೆಳಗಡೆ ಕೇಳಿ ಹೇಳ್ತೀನಿ. ಕಾಲಲ್ಲಿ ಒದಿಬಾರ್ದು ನನ್ನ ಮಗನೇ. ಕಾಲಲ್ಲಿ ಯಾರು ಓದ್ತಾರೆ ಪಾಪ, ಅವನೇ ಓದ್ತಾನ. ನನ್ನ ಪಾಡಿಗೆ ನಾನು ಮುಂದೆ ಹೋಯ್ತಾ ಇದ್ದೆ, ನನ್ನ ಮಗ ಹಿಂದೆ ಬಂದ, ಕಾಲು ಎತ್ತಿದ್ದೆ. ಅಷ್ಟೇ ಸಿಂಪಲ್. ನೋಡಲ್ಲಿ ಊಟ ಮಾಡಿಸ್ತಾರೆ ಸೀರಿಯಸ್ ಊಟ ಮಾಡಿಸ್ತಾರೆ ಕಣ. ಸರ್ರೆ ಹೊಡಿತಾರೆ ಹಾಕೋಣ. ಮೆಟ್ಟನೆ ಹೊಡಿತು ನಮ್ಮ ಮನೆಗೆ ನಮ್ಮಮ್ಮ. ನೀನು ತಿನ್ಬೇಡ ಮಸಾಲ. ಹೊರಗಡೆ ಕಾಣ್ತೈತೆ ನೋಡಿದ್ದು. ಇದು ಕಲ್ಲು ಒಳಗಿಂದ ಹಿಂಗೆ ಬಂದಿರೋದು. ಅದು ಹಿಂಗೆ ಹೋಗಿ ಆ ಕಡೆ ಸೈಡಿಂದ ಕಲ್ಲು ಹೊರಗಿಂದ ಬಂದಿರೋದು. ಹಾವಿನ ಎಡೆ ಹಿಂಗೆ ಒಳಕ್ಕೆ ಹೋಗಿ ಆ ಕಡೆ ಸೈಡಿಂದ ಹೊರಗೆ ಬಂದಿರೋದು. ಕೆತ್ತನೆ ಎಷ್ಟು ಸಗದ ಮಾಡಿದ್ದಾರೆ ನೋಡು. ಕಲ್ಲಲ್ಲೂ ಆ ಥರ ಮಾಡ್ಬೋದು ನೋಡಿ. ಹಿಂಗೆ ಒಳಗೆ ಹೋಗಿತ್ತಾ ಆ ಕಡೆ ಸೈಡ್ ಹೊರಗೆ ಬಂದೈತೆ, ಬಂದು ಹಿಂಗೆ ಹೊರಗೆ ಬಂದಿರೋದು. ಸಕದ ಮಾಡಿದ್ದಾರೆ. ಬೇಡ್ಕ ಎಲ್ಲೂ ಸಿಗಲ್ಲ ಹಾವು. ಹಾವು ಅಂದರೆ ಒಳ್ಳೇದು ಮಾಡಲಿ, ದೇವ್ರು ಒಳ್ಳೇದು ಮಾಡ್ತೈತೆ. ಏನ ಯಾಕೆ ನಿನ್ ಗರಿ ಅಲ್ವೇ? ನನ್ ಗರಿ ಅಲ್ಲಪ್ಪ, ನಾವು ರೂಢಿ ಐತೆ. ಹಾವು ಮುಂಗ್ಲಿ ಇಲ್ಲಿ ಹೆಗ್ಣಕ್ಕೆಲ್ಲ ಎದ್ರಂಗಿಲ್ಲ. ದೊಡ್ಡ ಕಾಟ್ಯಾರ. ಹೆಗ್ಣಕ್ಕೆ ಎದ್ರಲ್ಲ, ಅವ್ರ ಹುಡುಗಿ ಮಾವಾಗ ಎದುರ್ತಾನೆ. ಮಾವುಗಲ್ಲ, ಮಾವಿಗೆ ಹೋಗಿಲ್ಲ ಅಪ್ಪನಿಗೆ. ನಿಮ್ಮ ಡ್ಯಾಡಿ ಅಲ್ಲಿ ಪೂಜೆ ಮಾಡಿಸ್ ನೋಡಲ್ಲಿ. ಹಾಂ ಇವಾಗಂಕರು ಏಜ್ ಆಗಿದೆಯಲ್ಲ, ಹಾಂ ಹೊಡೆಯಂಗಿಲ್ಲ. ಇದಲ್ಲೇ ಬಾಯಿ ಮುಗಿಸ್ಬಿಟ್ಟ. ಹಾಂ ಏನೋ ಪೂಜೆ ಮಾಡಿಸ್ತಾರ ನೋಡು. ಏನೇನೋ ಕಾರ್ಯಗಳು ಮಾಡಿಸ್ತಾರೆ. ಯಾವ್ದೋ ಪಾಪುದು ತಲೆ ಕೂದಲು ತಗ್ಸಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಅಂತಮ್ಮ ಎಳೆಯ ಮೇಲೆ ಎಳ್ಳು ನೀರು ಬಿಟ್ಟು ಹೋದ್ರು ನೋಡೋ. ಅಂತಮ್ಮ ಅಂತಮ್ಮ ಬೆಳಗಾಗೆದ್ದ ಕೂಡಲೇ ಅವಳಿಲ್ಲ ಅನ್ನೋ ನೆನಪು. ರಾತ್ರಿಯದ ಕಣ್ಣು ಹೊರಬಿಟ್ಟು ಒಂದು ಕೆಂಪು ಹೊಡ್ಕಂತಿಲ್ಲ. ಸತ್ತಿತ್ತು ಹೋದ್ರ ನಾನು ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡೋ. ಅಂತಮ್ಮ ಅಂತಮ್ಮ ಅವಳು ಓಟ ಮೇಲೆ ನಲ್ಲಿ ನನ್ನ ಕಣ್ಣ ನೀರು ಕರೆಯ ಮಾಲೆ. ಅಂತಮ್ಮ ಕುಡಿಯಬೇಕು ನಾವು ಉಕ್ಕು ಕೊಟ್ಟ ಹುಡುಗಿ ಹೋದ ಮೇಲೆ. ಅಂತಮ್ಮ ಲವ್ ಜಾಸ್ತಿ ಆದ ಮೇಲೆ ನಮ್ಮ ಹುಡುಗರು ಓಟೋಯ್ತಾವೆ. ಕೆಟ್ಟು ಕಿರಿಯ ಪಕ್ಕ ಕಿಲ್ಕಿಲ ನಗ ಸದ್ದು ಕುಡ್ಕೋಬೇಕು ನಾವು ನಡು ರಾತ್ರಿಯಲ್ಲೂ ಎದ್ದು ನಗುತ್ತಾ ಹೊಟ್ಟೋಗ್ತೀವಿ.
ಬಿಟ್ನ ನಾನು ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡೋ ಅಂತಮ್ಮ ಕುಚುಕೋ 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 ನೀನ್ ಚಟ್ಟಿ ದೋಸ್ತಿ ಕಣ ಕುಚುಕೋ ಜೀವಕ್ಕಿನ್ನ ಜಾಸ್ತಿ ಕಣ ಕುಚುಕೋ ಓ ಗೆಳೆಯ ಜೀವದ್ ಗೆಳೆಯ ನಿನ್ಗೆ ಸಾರೆ ಪಾಪ ಕಣೋ ಪಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ ಎಲ್ಲ ಬಂದ್ ನೋಡ್ರಿ. ಹಾ ಇದೇ ಮನೆ ಮಾಡಿದ್ದು ಮಚ ಮನೆ ಮಾಡಿಸಿದ್ವಲ್ಲ ಅದು ಈಜೊಳಗೆ ಬರಲ್ಲ. ಹಾ ಇಲ್ಲ ಕರೆಂಟ್ ಹೊಡಿಯಲ್ಲ. ಇಲ್ಲ ಇಳಿದ್ರೆ ಹತ್ತಕ್ಕೆ ಬರಲ್ಲ ಕಣ, ಅಷ್ಟೇ ಇರೋದು ನೀರು ಬಿಟ್ಟಿರೋದು ಒಂದು 2-3 ಅಡಿ ಬಂದೈತೆ ಅಷ್ಟೇ. ಆರಾಮಾಗಿ ಈಜೋಡಿ ಬಂದ ನಡಿಲ್ಲ ಯಾಕೆ ಬರಲ್ಲ ಮುಕ್ಕಳಿಗೆ ಸುಟ್ಟೋಗ್ತದೆ. ರ್ಯಾಪರ್ ಮೇಲೆ ಕಾಲಿಡಕ್ ಬರಲ್ಲ. ಒಳಗೆ ಬಾಲ್ ಇಳಿಯೋದೇ ದೊಡ್ಡದಲ್ಲ ಇದು. ಫುಲ್ ತುಂಬಾಕೆ 2 ತಿಂಗಳು ಬೇಕು. ಹತ್ತೋದು ತುಂಬಾ ಕಷ್ಟ. ಅದೇ ಕಣ ಫುಲ್ ಹತ್ತಕ್ಕೂ ಬರಲ್ಲ ಇಳಿಯಕ್ಕೂ ಬರಲ್ಲ ಅನ್ಕೊಂಬಿಡು. ಇಳಿಯೋದೇನು ಎಗ್ರು ಬಿಡ್ಬೋದು. ನಾವು ಬಂತಡಿ ಇಲ್ಲಿಗೆ ಹುಡುಗರೆಲ್ಲ ಇಲ್ಲಿದ್ದಾರೆ. ಅಲ್ಲ ಇದು ರ್ಯಾಪರ್ಗೆ ಎಷ್ಟಾಗುತ್ತೆ ದುಡ್ಡು? ಟೋಟಲ್ 8 ಲಕ್ಷ ಖರ್ಚು ಬಂದ ಕಣ. ರ್ಯಾಪರ್ 3 ಲಕ್ಷ ಬರುತ್ತೆ. ಎಷ್ಟು ಬರುತ್ತೆ ಗೊತ್ತಿಲ್ಲ, ಇದೇನೋ ರಿಜಿಸ್ಟರ್ ಆಗಿಲ್ಲ. ರಿಜಿಸ್ಟರ್ ಮಾಡಿಸಿದ್ಮೇಲೆ ಬರುತ್ತೆ. ಕೇಳಂತಡಿ ಎಷ್ಟು ಖರ್ಚಾಯ್ತು. ಒಂದು 3 ಲಕ್ಷ ಆಗಿರುತ್ತೆ ಮಚ್ಚ. ನಮ್ಮ ಕಡೆ ಕೆರೆ ತೆಗಿಸ್ಬಿಟ್ಟು ಹಂಗೆ ಬಿಟ್ಬಿಡ್ತಾರೆ. ಹಿಂಗೇನು ತಾಳಪಾಲ ಏನು ಹಾಕಲ್ಲ. ನೀರು ನೋಡಿ ಎಷ್ಟು ಬ್ಲೂ ಕಾಣ್ತೈತೆ. ಬಾ ಏನ ಸ್ವಿಮ್ಮಿಂಗ್ ಪೂಲ್ ನೀರು ನೋಡ್ದಂಗೆ ಆಗುತ್ತೆ. ನೋಬೆಲ್ ಅಲ್ಲೇನೋ ಪ್ಲಾಸ್ಟಿಕ್ ಅನ್ಸಿದ್ದಾರೆ, ಅವರೇ ಅನ್ಸೋಗಿದಾರೇನಪ್ಪ. ಅದೇ ನೋಬೆಲ್ದು ದಾವಣಗೆರೆದು. ಈ ಥರ ತೊಟ್ಟಿ ಎಲ್ಲಿಲ್ಲಲೇ, ಅದಕ್ಕೆ ಹೇಳಿದ್ದು. ನಮ್ದ್ರೆ ಹೊಡಿಬೋದಿತ್ತು, ನೀರು ಫುಲ್ ತುಂಬಿದ್ರೆ ಸ್ವಲ್ಪ ಇಳಿಬೋದಿತ್ತು, ತುಂಬಿಲ್ಲಲ್ಲ. ಅವಿ ದೊಡ್ಡದು. ಅಮ್ಮ ಎಷ್ಟಾಯ್ತು ಅಮ್ಮ ಅಡಿ ಇದು? ಆಳ 35. ಇದು ಅಗಲ ಉದ್ದ ಹಾಂ ಹೆಂಗೆ 120 ಹಿಂಗ 120 ಹಾಂ 100. ಹುಡುಗರು ಈಜು ಹೊಡಿಬೇಕು ಮಗ ಅಂದ. ಇಳಿಯೋಕ್ಕಾಗಲ್ಲ, ಇಳಿದ್ರೆ ಹತ್ತಕ್ಕಾಗಲ್ಲ ಅಂತಂದೆ. ಅದೇ ಕಾಲು ನೆನಿತಾವಲ್ಲ. ಹತ್ತಕ್ಕೂ ಬರಲ್ಲ. ಹಂಗಂತ ಇಳಿದಾರ ಮತ್ತೆ ಆಮೇಲೆ ಶಿವ ಏನಿದೆ ಹಚ್ಚಕ್ಕೆ ಬರಲ್ಲ. ಅಷ್ಟದ ಏನೇನು ಇಲ್ಲ. ನೀರು ಅಷ್ಟೇ ಬಿಟ್ರದು ಇವಾಗ. ಅಲ್ಲಿ ಕಲ್ಲಿಂದ ಬಂತ ನೀರು ಸರಿ ಮಾಡಿದ್ದದು. ಹಾಂ ಸರಿ ಹೊರಟಿವಿ ನಾವು. ಅಲ್ಲ ಆ ಕಡೆ ಐತೆ ನೋಡಲ್ಲ, ತೆಗ್ದಿರಂಗೈತೆ ಮಾಮ. ಅಲ್ಲಿ ನೋಬೆಲ್ ಅಂತ ಹಾಕಿದಾರೆ ಗೊತ್ತಾ, ಆ ಜಾಗದ ಪೈಪ್ ಬರ್ತತೆ. ಅಲ್ಲಿ ಐತೆ ನೋಡಿ ಇನ್ನೊಂದು ಪೈಪ್. ಹಿಂಗ್ ಬೀಳ್ತಾ ಇರತ್ನ ನೀರು? ಅಲ್ಲೊಂದು ಪೈಪ್ ಐತೆ ನೋಡಿ. ಅಲ್ಲ ಹಿಂಗ್ ಬರ್ತಾ ಇರತ್ನ ನೀರು? ಎಲ್ಲಿಂದ ಬರುತ್ತೆ? ಅಲ್ಲ ಕೇಳ್ದಲ್ಲ. ಇಲ್ಲಿಂದ 2 ಪೈಪ್ ಬರ್ತವೆ. ನಾನು ಮನೆ ವಿಡಿಯೋ ಮಾಡಿದ್ದು ಇಲ್ಲಿಂದ. ಇಲ್ಲಿ ಇನ್ನೊಂದು ಪೈಪ್ ಬರುತ್ತೆ ನೋಡಿ, ಇಲ್ಲಿ ಆ ಜಾಗದಾಗ ಅಮೂಲೆ. ಅದ್ರ ಪಕ್ಕ ಚಿಕ್ಕ ತೊಟ್ಟಿ. ಚಿಕ್ಕ ಪೈಪ? ದೊಡ್ಡದು 2 ಇಂಚಿನ ಪೈಪ್. ಇಷ್ಟ ಅಗಲ ಇರುತ್ತಲ್ಲ. ಈ ತೊಟ್ಟಿಯಿಂದ ಬೇಕಂದ್ರೆ ಅಲ್ಲಿ ಚಿಕ್ಕ ತೊಟ್ಟಿಗೆ ಡಂಪ್ ಮಾಡೋದು, ಇಲ್ಲ ಅಂದ್ರೆ ಇಲ್ಲಿಂದನೇ ಡೈರೆಕ್ಟ್ ಹೊಡಿಯೋದು. ಹಾಂ ಇಲ್ಲ ಕ್ಲೋಸ್ ಮಾಡೈತೆ, ತಂತಿ ಬೆಲೆ ಹಾಕಿ. ಬಾಯ್ ತೋರಿಸ್ತೀನಿ ಬಾ ಇಲ್ಲಿ ಮಚ್ಚ. ಎತ್ತು ಆಂಟಿ ಇಲ್ಲೇ ಇದೀವಿ ಕಲ್ಲೋಲ್ದಾಗೆ ಅಂತೇಳು. ಕಲ್ಲೋಲ ಬರ ಕೊಡ ಇಲ್ಲಿ ಫೋನ. ಹಲೋ ಇಲ್ಲೇ ಕಲ್ಲೋಲ್ದಾಗ ಅದೀವಿ. ಮಾಮ ಬರ್ತೈತೆ, ಬರ್ತೀವಿ ಒಂದು ಅರ್ಧ ಗಂಟೆ. ಮಾಮ ಬಂತಿವಾಗ, ನಾವು ಹೊರಟಿವಿ. ಬರ್ತೀವಿ ಒಂದು 10 ನಿಮಿಷ. ತೊಟ್ಟಿ ನೋಡ್ತಾ ಹುಡುಗರು. ಸರಿ ಇಡಿಲ್ ಮಾಡ್ತೀವಿ ಮಗ. ಇದೇ ಕಣಲ್ಲೇ ಮೊನ್ನೆ ಹಾಕಿದ್ದು. ಕಾಲು ಭಾರಿ ಸುಡ್ತತೆ, ಹತ್ರಕ್ಕೆ ಹೋಗ್ಬೇಡ್ರಿ, ಜಾರತ್ತೆ, ಎತ್ಕೊಳಕ್ಕೆ ಬರಲ್ಲ. ಹಾಕಿದ್ರು ಹೊಸದು ಎಲ್ಲೈತೆ? ಕ್ಲೋರಿನ್ ಏನು ಹಾಕಿದ್ರಾ? ಇಲ್ಲ, ತಾಡ್ಪಲ್ಲು ಈಟು ಇದು ಮಣ್ಣು. ಅದು ಏನೋ ಬಿದ್ದಿರ್ಬೇಕು, ಇಲ್ಲ ಏನೋ ಹಾಕಿರ್ಬೇಕು ಮಾಮಾರು. ಏನೋ ಏನೋ ಹಾಕಿದಾರೆ ಅನ್ಸುತ್ತೆ, ನಾನು ನೋಡಿಲ್ಲ. ಕ್ಯಾಮ್ರಾ ನಮ್ಮ ಹುಡುಗ್ರೆ ಹೋಗೋಣ. ಹಾಂ ನಮ್ಮ ಬೈತೈತಲ್ಲೇ ಫೋನ್ ಮಾಡಿ, ಎಷ್ಟೊತ್ತಾತ ನನ್ನ ಮಕ್ಕಳ ಹೋಗಿ ಅಂತಂದು. ಬರ್ರಿ ಸಂಜೆ ಹೊತ್ತು ಬರೋಣ. ಬೇಡ ಮಚ್ಚಿ, ಗಲೀಜ್ ನೀರು, ಭಾಳ ದಿನ ಆಯ್ತು. ಬಾಯ್ ಕಡೆಗೆ ಬಾ. ಹಿಡ್ಕ, ನಾನು ಲಾಕ್ ಹಾಕ್ತೀನಿ ಕ್ಯಾಮ್ರಾ. ಹಿಡ್ಕ ಬಾರಲೇ. ಎದ್ದೆಗೆ ಹೊಡಿಯೋದು ಅಶೋಕ ಮೂಗಲ್ಲಿ ಹೊಡಿದೇವಿ.
ಮಿಸ್ಟೇಕ್ ಮದನ್ ಮಿಸ್ಟೇಕ್ ಗೂಗಲ್ ಹೊಡೆದು ಯಾರು ಭಯಪ್ಪ ಮೂಗಲ್ ಹೊಡಿತಾನ ಅವನು ಅಶೋಕ್. ಲೆಟ್ಸ್ ಗೋ ಗಾಯ್ಸ್. ನಮಸ್ಕಾರ ಗುರು. ಒಲು ಮಗ ಇಲ್ಲಿ ಬಾರ, ಇಲ್ಲಿ ಏನು ಕಾಣ್ತಾ ಇಲ್ಲ. ಇವಾಗ ಜಸ್ಟ್ ಫ್ರೆಂಡ್ ಮದುವೆಗೆ ಬಂದಿದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲರೂ ಎಲ್ಲರೂ ಇದನ್ನ ತೋರ್ಸಂತಡಿಯೋ, ಔಟ್ಫಿಟ್ ಏನು ಕಾಣ್ತಾನೆ ಇಲ್ಲ. ಇವನು ನನ್ನ ಮಗ, ಇವನು ಕಾಣ್ತಾ ಇಲ್ಲ. ಒಳಗೆ ಹೋಗೋಕೆ ಕ್ಯಾಮ್ರಾ ತಗೊಂಡು ಹೋಗಲ್ಲ, ಸ್ವಲ್ಪ ಎಲ್ಲರದ್ದು ರಿಸ್ಟ್ರಿಕ್ಷನ್ಸ್ ಅಲ್ಲ, ಎಲ್ಲರೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ಸ್ವಲ್ಪ ನಾಚಿಕೆ ಅಂತಾರೆ. ಈಗ ಕ್ಯಾಮ್ರಾ ಎಲ್ಲ ಬಿಟ್ಟು ಹೋಗ್ತೀನಿ. ಮದುವೆ ಆದ್ಮೇಲೆ ಸಿಗ್ತೀನಿ, ಮದುವೆ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಊಟ ಮಾಡಬೇಕು, ಹೊಟ್ಟೆ ಸಿದ್ದಿದೆ. ಬಾಯ್ ಆಮೇಲೆ ಸಿಗ್ತೀನಿ. ಬಾಯ್. ಮದುವೆ ಮನೆಗೆ, ಮದುವೆ ಚೌಟ್ರಿಗೆ ಎಣ್ಣೆ ಬಂದಿಲ್ಲ. ನಮ್ಮ ಹುಡುಗರು ಆತ್ರ ಪಟ್ಟು ಕರ್ಕೊಂಬಂದ್ಬಿಟ್ಟವ್ರೆ. ಇಲ್ಲಿ ನೋಡ್ರಿ, ಗಾಡಿಗಳೇ ಬಂದಿಲ್ಲ, ಹೆಣ್ಣು ಬಂದಿಲ್ಲ. ಗಂಡಿಂದ ಇವಾಗ ಪೂಜೆ ನಡೆಸಿದಾರಲ್ಲಿ. ಏನ್ ಹುಡುಗರಪ್ಪ, ಏನು ಒಂದು ಗೊತ್ತಿಲ್ಲ. ಅಲ್ಲ ಓಡಾಡ್ತಾ ಇದ್ದಾನೆ, ಅಲ್ಲಿ ಕಾಣ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಕಾಣ್ತಾ ಇದ್ದಾನೆ, ಅಲ್ಲೊಬ್ಬ ಇದ್ದಾನೆ ನೋಡಿ. ಫೋಟೋ ಅಂತೆ, ಫೋಟೋ ತೆಗಿಯೋಣ ನೋಡಿ. ಹಿಂಗೆ ತೆಗಿತೀನಿ ಹುಡುಗ. ಇವ್ ನೋಡ್ರಿ, ಇವನು ಅಲ್ಲಷ್ಟೇ ಕಾಣ್ತವೆ. ಸುಮ್ಮನೆ ಕಾಡ್ಸೋದು ನಾವು. ಇಲ್ಲಿ ನೋಡ್ರಿ, ಇಲ್ಲಿ ಬಿಳಿಯ ತರ್ಸು. ನಮ್ಮ ಪುಟ್ಟ ಸಬ್ಸ್ಕ್ರೈಬ್ ನೋಡ್ರಪ್ಪ. ನಾನಾಗ್ತಾನೆ ಇಲ್ಲಲ್ಲೋ, ಕರ್ಮಕ್ಕೆ ಓಪನ್ ಆಗ್ತಿಲ್ಲ. ಬಂತು ಅಲ್ಲೇ ಐತ್ ನೋಡು. ನೋಡು, ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳು. ಮಾಡ್ಕೋಬೇಕಾಯ್ತು ಎಲ್ರು. ಏನೋ ನಿಂದು, ಏನೋ ಸಮಸ್ಯೆ ಹೇಳು. ಆ ಕಡೆ ಹೋಗ್ತೀಯಾ? ಒಂದ್ ಕಾಲು ಮುರ್ಕೊಂಬಚ್ಚ, ಇಲ್ಲ ಕುಂಟು ಆ ಕಡೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ವೀಲ್ ಚೇರ್ ಮೇಲೆ ಕೂತ್ಕೋ ಕರ್ಕೊಂಡು ಹೋಗ್ತೀನಿ. ಏನ್ ಹೇಳ್ತೀಯ ನಮಗ? ಆ ಕಡೆ ಎಲ್ಲ ವಯಸ್ಸಾದವರಿಗೆ ಮತ್ತೆ ಬೇರೆ ಯಾರ್ಯಾರಿಗೂ ಬಿಡ್ತಾರೆ ಗೊತ್ತಾ, ಅದೇ ಥರನೇ ಒಂದು 2-3 ಕಾಲಿಗಿಲ್ಲಿ ಮುರ್ಕೊಳ್ರಿ, ಆಮೇಲೆ ಕರ್ಕೊಂಡು ಹೋಗೋಣ. ನೀನೇ ಮುಡ್ಕೊಳ. ಇಲ್ಲ ನಿನ್ ಕೈ ಮುರ್ಕೊಳ, ಹಿಂಗೆ ಹೇಳ್ತೀನಿ, ಹಿಂಗೆ ಮುರ್ಕೊಳ. ಚೆನ್ನಾಗದಿ, ಕರೆಕ್ಟಾಗಿ ಕೈ ಮುರ್ಕೊಳಕ್ಕೆ ನೋಡಿದನಪ್ಪ. ಬಾಮಾಯ್ದ ಇಲ್ಲ ಕಣಪ್ಪ. ಗಂಡು ನೋಡ್ಕೊಂಬಿಡ್ರಿ. ಇಲ್ಲೆಲ್ಲ ನೋಡ್ರಿ, ಯಾರು ಅಡ್ಡ ಬರ್ತಾರಲ್ಲ, ಕಾಣಿಸ್ತಾ ಇಲ್ಲ ಮಚ್ಚ ಇದರಲ್ಲಿ. 2000 ಡೀಸೆಲ್. ಎಷ್ಟು ಬಂತಣ್ಣ? 21 ಲೀಟ್ರಾ?